ಇನ್ನು ಹಾಸನದಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವಾಗ್ತಾ ಇರೋ ಹಿನ್ನೆಲೆ ಮತ್ತೆ ಮತ್ತೆ ಸಾವಿನ ಸಂಖ್ಯೆ ಹೆಚ್ಚು ಕೂಡ ಆಗ್ತಾ ಇದೆ. ಇದು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಹೊಳೆ ನರಸೀಪುರದ 44 ವರ್ಷದ ಆನಂದ್ ಇದೇ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಐಚನಹಳ್ಳಿಯ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಾಗಿದ್ದಂಥವರು ಆನಂದ್. ಹಾಸನ ಜಿಲ್ಲೆಯಲ್ಲಿ ಈ ರೀತಿ ಹೃದಯ ಜನರ ಜೀವವನ್ನ ಹಿಂಡ್ತಾ ಇದೆ. ಇಲ್ಲಿವರೆಗೆ ಹೃದಯಾಘಾತಕ್ಕೆ ಬಲಿಯಾದವರ ಸಂಖ್ಯೆ 33 ವೀಕ್ಷಕರು. ಹಾಸನ ಜಿಲ್ಲೆಯೊಂದರಲ್ಲೇ 33ಕ್ಕೂ ಹೆಚ್ಚು ಬಲಿಯಾಗಿದೆ. ಇದೇ ಹಾರ್ಟ್ ಅಟ್ಯಾಕ್ಗೆ. ಇನ್ನು ಹಾಸನದಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವಾಗ್ತಾ ಇರೋ ಹಿನ್ನೆಲೆ ಮತ್ತೆ ಮತ್ತೆ ಸಾವಿನ ಸಂಖ್ಯೆ ಹೆಚ್ಚು ಕೂಡ ಆಗ್ತಾ ಇದೆ. ಇದು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಹೊಳೆ ನರಸೀಪುರದ 44 ವರ್ಷದ ಆನಂದ್ ಇದೇ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಐಚನಹಳ್ಳಿಯ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಾಗಿದ್ದಂಥವರು ಆನಂದ್. ಹಾಸನ ಜಿಲ್ಲೆಯಲ್ಲಿ ಈ ರೀತಿ ಹೃದಯ ಜನರ ಜೀವವನ್ನ ಹಿಂಡ್ತಾ ಇದೆ. ಇಲ್ಲಿವರೆಗೆ ಹೃದಯಾಘಾತಕ್ಕೆ ಬಲಿಯಾದವರ ಸಂಖ್ಯೆ 33 ವೀಕ್ಷಕರು. ಹಾಸನ ಜಿಲ್ಲೆಯೊಂದರಲ್ಲೇ 33ಕ್ಕೂ ಹೆಚ್ಚು ಬಲಿಯಾಗಿದೆ. ಇದೇ ಹಾರ್ಟ್ ಅಟ್ಯಾಕ್ಗೆ. ಇನ್ನು ಹಾಸನದಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವಾಗ್ತಾ ಇರೋ ಹಿನ್ನೆಲೆ ಮತ್ತೆ ಮತ್ತೆ ಸಾವಿನ ಸಂಖ್ಯೆ ಹೆಚ್ಚು ಕೂಡ ಆಗ್ತಾ ಇದೆ. ಇದು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಹೊಳೆ ನರಸೀಪುರದ 44 ವರ್ಷದ ಆನಂದ್ ಇದೇ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಐಚನಹಳ್ಳಿಯ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಾಗಿದ್ದಂಥವರು ಆನಂದ್. ಹಾಸನ ಜಿಲ್ಲೆಯಲ್ಲಿ ಈ ರೀತಿ ಹೃದಯ ಜನರ ಜೀವವನ್ನ ಹಿಂಡ್ತಾ ಇದೆ. ಇಲ್ಲಿವರೆಗೆ ಹೃದಯಾಘಾತಕ್ಕೆ ಬಲಿಯಾದವರ ಸಂಖ್ಯೆ 33 ವೀಕ್ಷಕರು. ಹಾಸನ ಜಿಲ್ಲೆಯೊಂದರಲ್ಲೇ 33ಕ್ಕೂ ಹೆಚ್ಚು ಬಲಿಯಾಗಿದೆ. ಇದೇ ಹಾರ್ಟ್ ಅಟ್ಯಾಕ್ಗೆ. ಇನ್ನು ಹಾಸನದಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವಾಗ್ತಾ ಇರೋ ಹಿನ್ನೆಲೆ ಮತ್ತೆ ಮತ್ತೆ ಸಾವಿನ ಸಂಖ್ಯೆ ಹೆಚ್ಚು ಕೂಡ ಆಗ್ತಾ ಇದೆ. ಇದು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಹೊಳೆ ನರಸೀಪುರದ 44 ವರ್ಷದ ಆನಂದ್ ಇದೇ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಐಚನಹಳ್ಳಿಯ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಾಗಿದ್ದಂಥವರು ಆನಂದ್. ಹಾಸನ ಜಿಲ್ಲೆಯಲ್ಲಿ ಈ ರೀತಿ ಹೃದಯ ಜನರ ಜೀವವನ್ನ ಹಿಂಡ್ತಾ ಇದೆ. ಇಲ್ಲಿವರೆಗೆ ಹೃದಯಾಘಾತಕ್ಕೆ ಬಲಿಯಾದವರ ಸಂಖ್ಯೆ 33 ವೀಕ್ಷಕರು. ಹಾಸನ ಜಿಲ್ಲೆಯೊಂದರಲ್ಲೇ 33ಕ್ಕೂ ಹೆಚ್ಚು ಬಲಿಯಾಗಿದೆ. ಇದೇ ಹಾರ್ಟ್ ಅಟ್ಯಾಕ್ಗೆ. ಇನ್ನು ಹಾಸನದಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವಾಗ್ತಾ ಇರೋ ಹಿನ್ನೆಲೆ ಮತ್ತೆ ಮತ್ತೆ ಸಾವಿನ ಸಂಖ್ಯೆ ಹೆಚ್ಚು ಕೂಡ ಆಗ್ತಾ ಇದೆ. ಇದು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಹೊಳೆ ನರಸೀಪುರದ 44 ವರ್ಷದ ಆನಂದ್ ಇದೇ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಐಚನಹಳ್ಳಿಯ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಾಗಿದ್ದಂಥವರು ಆನಂದ್. ಹಾಸನ ಜಿಲ್ಲೆಯಲ್ಲಿ ಈ ರೀತಿ ಹೃದಯ ಜನರ ಜೀವವನ್ನ ಹಿಂಡ್ತಾ ಇದೆ. ಇಲ್ಲಿವರೆಗೆ ಹೃದಯಾಘಾತಕ್ಕೆ ಬಲಿಯಾದವರ ಸಂಖ್ಯೆ 33 ವೀಕ್ಷಕರು. ಹಾಸನ ಜಿಲ್ಲೆಯೊಂದರಲ್ಲೇ 33ಕ್ಕೂ ಹೆಚ್ಚು ಬಲಿಯಾಗಿದೆ. ಇದೇ ಹಾರ್ಟ್ ಅಟ್ಯಾಕ್ಗೆ. ಇನ್ನು ಹಾಸನದಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವಾಗ್ತಾ ಇರೋ ಹಿನ್ನೆಲೆ ಮತ್ತೆ ಮತ್ತೆ ಸಾವಿನ ಸಂಖ್ಯೆ ಹೆಚ್ಚು ಕೂಡ ಆಗ್ತಾ ಇದೆ. ಇದು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಹೊಳೆ ನರಸೀಪುರದ 44 ವರ್ಷದ ಆನಂದ್ ಇದೇ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಐಚನಹಳ್ಳಿಯ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಾಗಿದ್ದಂಥವರು ಆನಂದ್.
ಹಾಸನ ಜಿಲ್ಲೆಯಲ್ಲಿ ಈ ರೀತಿ ಹೃದಯ ಜನರ ಜೀವವನ್ನ ಹಿಂಡ್ತಾ ಇದೆ. ಇಲ್ಲಿವರೆಗೆ ಹೃದಯಾಘಾತಕ್ಕೆ ಬಲಿಯಾದವರ ಸಂಖ್ಯೆ 33 ವೀಕ್ಷಕರು. ಹಾಸನ ಜಿಲ್ಲೆಯೊಂದರಲ್ಲೇ 33ಕ್ಕೂ ಹೆಚ್ಚು ಬಲಿಯಾಗಿದೆ. ಇದೇ ಹಾರ್ಟ್ ಅಟ್ಯಾಕ್ಗೆ. ಇನ್ನು ಹಾಸನದಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವಾಗ್ತಾ ಇರೋ ಹಿನ್ನೆಲೆ ಮತ್ತೆ ಮತ್ತೆ ಸಾವಿನ ಸಂಖ್ಯೆ ಹೆಚ್ಚು ಕೂಡ ಆಗ್ತಾ ಇದೆ. ಇದು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಹೊಳೆ ನರಸೀಪುರದ 44 ವರ್ಷದ ಆನಂದ್ ಇದೇ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಐಚನಹಳ್ಳಿಯ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಾಗಿದ್ದಂಥವರು ಆನಂದ್. ಹಾಸನ ಜಿಲ್ಲೆಯಲ್ಲಿ ಈ ರೀತಿ ಹೃದಯ ಜನರ ಜೀವವನ್ನ ಹಿಂಡ್ತಾ ಇದೆ. ಇಲ್ಲಿವರೆಗೆ ಹೃದಯಾಘಾತಕ್ಕೆ ಬಲಿಯಾದವರ ಸಂಖ್ಯೆ 33 ವೀಕ್ಷಕರು. ಹಾಸನ ಜಿಲ್ಲೆಯೊಂದರಲ್ಲೇ 33ಕ್ಕೂ ಹೆಚ್ಚು ಬಲಿಯಾಗಿದೆ. ಇದೇ ಹಾರ್ಟ್ ಅಟ್ಯಾಕ್ಗೆ. ಇನ್ನು ಹಾಸನದಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವಾಗ್ತಾ ಇರೋ ಹಿನ್ನೆಲೆ ಮತ್ತೆ ಮತ್ತೆ ಸಾವಿನ ಸಂಖ್ಯೆ ಹೆಚ್ಚು ಕೂಡ ಆಗ್ತಾ ಇದೆ. ಇದು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಹೊಳೆ ನರಸೀಪುರದ 44 ವರ್ಷದ ಆನಂದ್ ಇದೇ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಐಚನಹಳ್ಳಿಯ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಾಗಿದ್ದಂಥವರು ಆನಂದ್. ಹಾಸನ ಜಿಲ್ಲೆಯಲ್ಲಿ ಈ ರೀತಿ ಹೃದಯ ಜನರ ಜೀವವನ್ನ ಹಿಂಡ್ತಾ ಇದೆ. ಇಲ್ಲಿವರೆಗೆ ಹೃದಯಾಘಾತಕ್ಕೆ ಬಲಿಯಾದವರ ಸಂಖ್ಯೆ 33 ವೀಕ್ಷಕರು. ಹಾಸನ ಜಿಲ್ಲೆಯೊಂದರಲ್ಲೇ 33ಕ್ಕೂ ಹೆಚ್ಚು ಬಲಿಯಾಗಿದೆ. ಇದೇ ಹಾರ್ಟ್ ಅಟ್ಯಾಕ್ಗೆ. ಇನ್ನು ಹಾಸನದಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವಾಗ್ತಾ ಇರೋ ಹಿನ್ನೆಲೆ ಮತ್ತೆ ಮತ್ತೆ ಸಾವಿನ ಸಂಖ್ಯೆ ಹೆಚ್ಚು ಕೂಡ ಆಗ್ತಾ ಇದೆ. ಇದು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಹೊಳೆ ನರಸೀಪುರದ 44 ವರ್ಷದ ಆನಂದ್ ಇದೇ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಐಚನಹಳ್ಳಿಯ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಾಗಿದ್ದಂಥವರು ಆನಂದ್. ಹಾಸನ ಜಿಲ್ಲೆಯಲ್ಲಿ ಈ ರೀತಿ ಹೃದಯ ಜನರ ಜೀವವನ್ನ ಹಿಂಡ್ತಾ ಇದೆ. ಇಲ್ಲಿವರೆಗೆ ಹೃದಯಾಘಾತಕ್ಕೆ ಬಲಿಯಾದವರ ಸಂಖ್ಯೆ 33 ವೀಕ್ಷಕರು. ಹಾಸನ ಜಿಲ್ಲೆಯೊಂದರಲ್ಲೇ 33ಕ್ಕೂ ಹೆಚ್ಚು ಬಲಿಯಾಗಿದೆ. ಇದೇ ಹಾರ್ಟ್ ಅಟ್ಯಾಕ್ಗೆ.